ನಮಸ್ತೆ, ನಿಷ್ಠ ಅಡುಗೆ ಮನೆಗೆ ಸ್ವಾಗತ. ಇವತ್ತು ರಾಗಿ ಸರಿ ಅಥವಾ ರಾಗಿ ಮಲ್ಟ್ ಅಂತೀವಲ್ವ, ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ. ನಾನು 1 kg ರಾಗಿ ತೊಗೊಂಡಿದ್ದೀನಿ. ರಾಗಿ ಸರಿನೇ ನೋಡಿ 2-3 ಸಲ ವಾಶ್ ಮಾಡಬೇಕು. ಇದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಶೇಂಗಾ ಹಾಕ್ಕೊತೀನಿ. ನಿಮ್ಗೆ ಯಾವ್ದಾವ್ದು ಕಾಳು ಬೇಕೋ ಅದದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಇದನ್ನು 7 ಮಂತಿಂದ ಕಾಳುಗಳನ್ನ ಸ್ಟಾರ್ಟ್ ಮಾಡಿ. 6 ಮಂತಿಂದ ಹಾಕ್ಕೊಂಡ್ರೆ ಅದಕ್ಕೆ ಸ್ಟಾರ್ಟಿಂಗ್ ತಿಂತಿರ್ತಾವಲ್ವ, ಅವಕ್ಕೆ ಗ್ಯಾಸ್ ಟ್ರಬಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ 6 ತಿಂಗಳಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. 7 ತಿಂಗಳಿಂದ ಕಾಳುಗಳನ್ನು ಸ್ವಲ್ಪ ಹಾಕೋಕ್ಕೆ ಟ್ರೈ ಮಾಡಿ. ನಾನು 1 ಸ್ಪೂನು ಎಲ್ಲ ಕಾಳುಗಳನ್ನು ಹಾಕ್ಕೊಳ್ತೀನಿ. ಕಡಲೆಕಾಳು, ಶೇಂಗಾ, ಹೆಸರು ಕಾಳನ್ನು ಹಾಕ್ಕೊಂಡಿರ್ತೀನಿ. ಇದ್ರ ಜೊತೆಗೆ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಅಜ್ವಾನ ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ಕಾಳುಗಳನ್ನು ಹಾಕ್ಕೊಳ್ತೀನಲ್ವ, ಡೈಜೆಷನ್ಗೋಸ್ಕರ ಇವನ್ನ ಹಾಕ್ಕೊಳ್ತೀನಿ. ತುಂಬ ಒಳ್ಳೆಯದು ಮಕ್ಕಳಿಗೆ. ಆಲ್ಮೋಸ್ಟ್ ಅಜ್ವಾನನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅವಕ್ಕೆ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ, ಯಾವಾಗಲಾದರೂ ವೀಕ್ಲಿ 1-2-3 ಸಲನಾದರೂ ಅದನ್ನು ಅಜ್ವಾನ ಯೂಸ್ ಮಾಡಬೇಕು. ಅಂದರೆ ಮಕ್ಕಳಿಗೆ ನಾವೇನಾದರೂ ತಿಂದಿರ್ತೀವಿ, ಹಾಲು ಕುಡಿಸ್ಬೇಕಾದ್ರೆ ಅದ್ರ ಮೂಲಕ ಹೋಗಿರುತ್ತೆ. ಅವಕ್ಕೆಲ್ಲ ಗ್ಯಾಸ್ ಟ್ರಬಲ್ ಆಗಿ ತುಂಬ ಒದ್ದಾಡ್ತವೆ, ಗೊತ್ತಾಗಲ್ಲ. ಒಂದು ಟೈಮ್ ಭಾಳ ಕಿರಿಕಿರಿ ಮಾಡ್ತಿರ್ತಾವಲ್ವ. ಸೊ ಅದಕ್ಕೋಸ್ಕರ ನಾವನ್ನು ಅಜ್ವಾನ ಮತ್ತು ಜೀರಿಗೆನ ಇಲ್ಲಿ ಯೂಸ್ ಮಾಡ್ತೀನಿ. ನೋಡಿ, ಇದನ್ನೆಲ್ಲ ಕಾಳುಗಳು ಹಾಕ್ಕೊಂಡ್ಬಿಟ್ಟು 2-3 ಸಲ ವಾಶ್ ಮಾಡ್ಕೊಂಡು ತೊಳ್ಕೊಂಡು ಒಣಗಿಸ್ಕೊಂಡಿದ್ದೀನಿ. ಒಣಗಿದಾದ್ಮೇಲೆ ಈ ಥರ ಕಾಣ್ತಿದೆ. ಇದನ್ನು ಮನೇಲಾದರೂ ಮಿಕ್ಸಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಜೀನಿಗಾದರೂ ಕೊಡ್ಬೋದು. ನೋಡಿ, ಒಣಗಿದಾದ್ಮೇಲೆ ಈ ಥರ ಆಗಿದೆ. ಒಣಗಿದಾದ್ಮೇಲೆ ಇದರ ಜೀನಿಗಾರ ಕೊಡಿ, ಮಿಕ್ಸಿಗಾರ ಮಾಡ್ಬೋದು. ನಾನು ಮಿಕ್ಸಿಗೆ ಮಾಡ್ಕೊಂಡಿಲ್ಲ, ಜೀನಿಗೆ ಕೊಟ್ಟಿದ್ದೀನಿ. ನೋಡಿ, ಜೀನ ಆದಮೇಲೆ ಈ ಥರ ಹಿಟ್ಟು ರೆಡಿ ಆಗಿದೆ. ಈ ಹಿಟ್ಟನ್ನ ಬಟ್ಟೆಯಲ್ಲೇ ಸೋಸ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿ ಆಗಿದೆ ಅಲ್ವಾ. ಇದನ್ನು ಬಟ್ಟೆಲಿ ಸೋಸ್ಕೊಂಡ್ಮೇಲೆ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ಅಂದರೆ, ಒಂದು ಪಾತ್ರೆ ತೊಗೊಂಡು ಒಂದು ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲೇ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಒಂದು ಬೌಲ್ ತೊಗೊಂಡು ಆ ಬೌಲಲ್ಲಿ ಏನು ರಾಗಿ ಸರಿ ರೆಡಿ ಮಾಡ್ಕೊಂಡಿರ್ತೀವಲ್ವ, ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ವ, ಆ ಹಿಟ್ಟನ್ನು 1 ಸ್ಪೂನ್ ಅಥವಾ ನಮ್ಮ ಮಗು ಪ್ರಮಾಣ ತಿನ್ನೋದು ನಮಗೆ ಗೊತ್ತಿರುತ್ತೆ. 1 ಸ್ಪೂನ್ ತಿನ್ನುತ್ತೋ 2 ಸ್ಪೂನ್ ತಿನ್ನುತ್ತೋ ಅಂತಂದೇಳಿ ಗೊತ್ತಿರುತ್ತೆ ಅಲ್ವಾ. ನೋಡಿ, ಇಲ್ಲಿ ನನ್ನ ಮಗು 2 ಸ್ಪೂನ್ ತಿನ್ನುತ್ತೆ. 2 ಸ್ಪೂನಿಗೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟಿಲ್ದಾಗೆ ಇದನ್ನು ಕೈಯಾಡ್ಕೊಳ್ತೀನಿ. ಇದನ್ನು ಕೈಯಾಡ್ಕೊಂಡು ಆ ನೀರೇನು ಕುದಿಯುತ್ತಿರುತ್ತಲ್ವ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಗಂಟಾಗ್ದಾಗೆ 5-10 ನಿಮಿಷ ನೋಡಿ, ಗಂಟಿಲ್ದಾಗೆ ಇದನ್ನು ಕೈಯಾಡ್ಕೊಳ್ತೀನಿ. ಏನು ಕುದೀತಿರುತ್ತಲ್ವ ನೀರು, ಆ ನೀರಿಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. 5 ನಿಮಿಷ ಇಲ್ಲ ಅಂದರೆ 10 ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು. ಯಾಕಂದರೆ ಕಾಳುಗಳನ್ನು ಹಾಕಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದಿಬೇಕು, ಇಲ್ಲಾಂದರೆ ಮಗುವಿನ ಹೊಟ್ಟೆ ಜಾಡಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಬರೀ ಕಾಳುಗಳ್ದೇ ಬೇರೆ ಮಾಡಿದ್ದೀನಿ, ಡ್ರೈ ಫ್ರೂಟ್ಸಿಂದು ಕೂಡ ಸಪ್ರೇಟಾಗಿ ಮಾಡಿದ್ದೀನಿ. ನೋಡಿ, ಕುದಿಯೋ ನೀರಿಗೆ ಹಾಕ್ಕೊಂಡು ಕೈ ಬಿಡದ ಹಾಗೆ ಇದನ್ನು ಕೈಯಾಡ್ಕೊಳ್ಬೇಕು. ನಾವು ಕೈ ಬಿಟ್ಟರೆ ಕಾಳುಗಳನ್ನೆಲ್ಲ ಹಾಕಿರುತ್ತೆ, ಗಂಟಾಗೋ ಚಾನ್ಸಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರನೇ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನಮಗೆ ಗೊತ್ತಾಗುತ್ತೆ ಕುದ್ದಿದೆ ಅಂತಂದೇಳಿ. ಕುದ್ದಾದಮೇಲೆ ಮಗು ಒಂದು ಸ್ವಲ್ಪ ದಿನ ಸಾಲ್ಟ್ ಹಾಕಿ ತಿನ್ನಿಸಿ. 1 ಟೈಮ್ ಹಾಕ್ಬೇಕಾದ್ರೆ ಸಾಲ್ಟ್ ಹಾಕಿ ತಿನ್ನಿಸಿ. 1 ಟೈಮ್ ಇಲ್ಲ ಅಂದರೆ ಬೆಲ್ಲ ಇರುತ್ತಲ್ವ, ಬೆಲ್ಲನಾದರೂ ಹಾಕಿ ತಿನ್ನಿಸಿ. ಮಕ್ಕಳಿಗೆ ಶುಗರ್ನ ಯೂಸ್ ಮಾಡಬೇಡಿ, ಶುಗರ್ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ಯಾವಾಗಾದರೂ 1 ಟೈಮ್ ಬೇಜಾರಾಗುತ್ತೆ ಉಪ್ಪು ಹಾಕಿ, 1 ಟೈಮ್ ಆದರೆ ಬೆಲ್ಲ ಹಾಕಿ, ಸ್ವಲ್ಪ ತುಪ್ಪ ಹಾಕಿ. 1 ಟೈಮ್ ಬೆಲ್ಲನೂ ಬೇಡ, ಉಪ್ಪು ಬೇಡ, ಹಾಗೆ ಕೂಡ ಮಗುಗೆ ತಿನ್ನಿಸ್ಬೋದು ತುಪ್ಪ ಹಾಕಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ನಮಗೆ ಗೊತ್ತಿರುತ್ತೆ ಅಲ್ವಾ, ಮಕ್ಕಳಿಗೆ ತೆಳ್ಳಗೆ ಬೇಕು, ದಪ್ಪ ಬೇಕು ಅನ್ನೋದೇಳಿ ಆ ಟೈಪ್ ಇದನ್ನು ಮಾಡಿಕೊಂಡು ತಿನ್ನಿಸಿದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ಕೂಡ ತಿಂತವೆ. ನಾನು ಇದು ಮಗುಗೆ ಮಾಡಿದ್ದೀನಿ. ಇದನ್ನು ಬೆಳಗ್ಗೆನೇ ರಾಗಿ ಮಾಲ್ಟನ್ನ ತಿನ್ನಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದೇ ಥರನೇ ರಾಗಿ ಸರಿನ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೇ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.